ಇನ್ನು ಕಳೆದ ಒಂದು ವಾರದಿಂದ ಆತಂಕದಲ್ಲೇ ದಿನ ದೂಡ್ತಾ ಇದ್ದಂತಹ ರೇವಣ್ಣ ಅವರು ನಿನ್ನೆ ಸಾಯಂಕಾಲ ಜಾಮೀನು ಸಿಕ್ತು ಅಂತ ಗೊತ್ತಾದ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ಡ್ ಮೋಡ್ಗೆ ಹೋಗಿದ್ದಾರೆ. ಒಂದು ವಾರದ ಜೈಲು ಅಜ್ಞಾತವಾಸವನ್ನು ರೇವಣ್ಣ ಮುಗಿಸಿದ್ದಾರೆ. ಕಳೆದ ಬುಧವಾರ ಅಂದರೆ ನಾಳೆಗೆ 8 ದಿನ ಆಯ್ತು ಹೆಚ್ಚು ಕಡಿಮೆ. ಹಾಗಾಗಿ ಜಾಮೀನು ಸಿಕ್ಕ ಖುಷಿಯಲ್ಲಿ ರಾತ್ರಿ 12 ಗಂಟೆಗೆ ಅವರು ನಿದ್ದೆಗೆ ಹೋದರು ಅಂತ ಹೇಳಲಾಗ್ತಾ ಇದೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಕೆಲ ಹೊತ್ತು ಬ್ಯಾರಕ್ನಲ್ಲಿ ವಾಕಿಂಗ್ ಕೂಡ ಮಾಡಿದ್ದಾರೆ. ಕೊಠಡಿಯಲ್ಲಿದ್ದ ದೇವರ ಫೋಟೋಗೆ ಪೂಜೆ ಮಾಡಿದ್ದಾರೆ ರೇವಣ್ಣ ಅವರು. ಜೈಲು ಸಿಬ್ಬಂದಿ ಕೊಟ್ಟಂತಹ ಟೀ ಕುಡಿದು ಪೇಪರ್ ಓದಿದ್ದಾರೆ. ಕಳೆದ ಒಂದು ವಾರದಿಂದ ಸಾಕಷ್ಟು ಚಡಪಡಿಸಿದ್ರು. ಯಾಕೆಂದರೆ ಅವರಿಗೆ ಆರೋಗ್ಯ ಕೈ ಕೊಟ್ಟಿತ್ತು. ಮುಖ್ಯವಾಗಿ ಆರೋಗ್ಯದ ಜೊತೆಗೆ ಅವರಿಗೆ ಅಲ್ಲಿ ಸೆಟ್ ಆಗ್ತಿರಲಿಲ್ಲ, ಫುಡ್ ಸೆಟ್ ಆಗ್ತಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಯಾವಾಗ ನಾನು ಹೊರಗೆ ಬರ್ತೀನಪ್ಪ ಅಂತ ಅನಿಸಿತ್ತು. ಯಾವಾಗ ನಿನ್ನೆ ಕೋರ್ಟ್ ಅವರಿಗೆ ಜಾಮೀನನ್ನು ಕೊಡ್ತು ಆಗಿಂದ ಸ್ವಲ್ಪ ಪರವಾಗಿಲ್ಲ, ನಾಳೆ ಆದರೂ ನಾನು ರಿಲೀಸ್ ಆಗ್ಬೋದು, ಇವತ್ತೇ ಆಗಬೇಕಾಗಿತ್ತು ಅನಿಸಿರುತ್ತೆ ಅವ್ರಿಗೆ, ಬಟ್ ನಾಳೆ ಆದರೂ ಆಗ್ಬೋದಪ್ಪ ಅಂತಂದ್ಬಿಟ್ಟು. ಸೊ ಹಾಗಾಗಿ ಇವತ್ತು ರೇವಣ್ಣ ಅವರು ಪರಪ್ಪನ ಅಗ್ರಹಾರದಿಂದ ಬಿಡುಗಡೆ ಆಗ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡ್ಕೊಳ್ಳೋಣ. ಅಂಬರೀಷ್, ನಿನ್ನೆ ಸಾಯಂಕಾಲದ ತನಕ ಒಂದು ವಾರದಿಂದ ರೇವಣ್ಣ ಅವರ ದಿನಚರಿ, ಅವರ ಆತಂಕ ಹೇಗಿತ್ತು, ಮತ್ತು ಯಾವಾಗ ಜಾಮೀನು ಸಿಕ್ತು ಅಂತ ಗೊತ್ತಾಯಿತು ಆ ನಂತರ ಹೇಗೆ ಅಂತ? ಅರವಿಂದ್, ಖಂಡಿತವಾಗೂ ಕಳೆದ ಒಂದು ವಾರದಿಂದಲೂ ಸಹ ರೇವಣ್ಣವರು ಏನು ಜೈಲಿಗೆ ಬಂದರು, ಜೈಲಿಗೆ ಬಂದ ನಂತರ ಸಂಪೂರ್ಣವಾಗಿ ಅವರಿಗೆ ಆರೋಗ್ಯದ ಸಮಸ್ಯೆ ಕಾಡ್ತಾ ಹೋಗ್ತು. ಜೈಲೂಟದ ಜೊತೆಗೆ ಜೈಲೂಟ ಅವರಿಗೆ ಐಷಾರಾಮಿ ಜೀವನ ಮಾಡ್ಕೊಂಡಿರೋ ಹಿನ್ನೆಲೆ ಜೈಲೂಟ ಅವರಿಗೆ ಅಡ್ಜಸ್ಟ್ ಆಗಿರಲಿಲ್ಲ. ಕಳೆದ 3 ದಿನಕ್ಕೂ ಸಹ ಅವರಿಗೆ ವೈದ್ಯರು ಸತತವಾಗಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು. ಜೊತೆಗೆ ಅವರು ಸಂಪೂರ್ಣವಾಗಿ ಕುಸಿದಿದ್ರು ಮತ್ತು ಮೌನಕ್ಕೆ ಶರಣಾಗಿದ್ದರು. ಆದರೆ ನಿನ್ನೆ ಬೇಲ್ ಆದ ತಕ್ಷಣ ಅವರು ಸಂಪೂರ್ಣವಾಗಿ ಒಂದು ರೀತಿ ನಿನ್ನೆನೇ ನಾನು ಆಚೆ ಹೋಗ್ತೀನಿ ಅನ್ನೋ ಖುಷಿಯಲ್ಲಿ ತಮ್ಮ ಆಪ್ತರ ಹತ್ರ ಹೇಳ್ಕೊಂಡಿದ್ರು. ಜೊತೆಗೆ ನಿನ್ನೆ ಆಪ್ತರು ಸಹ ಜೈಲಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಸಾಕಷ್ಟು ಸ್ವಲ್ಪ ಆತಂಕದಲ್ಲಿರೋದ್ರ ಜೊತೆಗೆ ಕಣ್ಣೀರು ಸಹ ಹಾಕಿದ್ರು ಅಂತೇಳಿ ಜಿ ಟಿ ದೇವೇಗೌಡರು ನಿನ್ನೆ ಹೇಳಿದರು. ಅಂದರೆ ನಾನು ತಪ್ಪು ಮಾಡದ ಪ್ರಕರಣಕ್ಕೆ ನಾನು ಜೈಲುವಾಸ ಅನುಭವಿಸುವಂಥ ಪರಿಸ್ಥಿತಿಗೆ ಬಂದಿದ್ದೀನಿ, ನಾನು ತಪ್ಪು ಮಾಡಿದರೆ ನನ್ನ ಮೇಲೆ ಏನು ಬೇಕಾದರೂ ಶಿಕ್ಷೆ ಹಾಕಲಿ, ಬೇಕಾದ್ರೆ ಅನುಭವಿಸೋದಕ್ಕೆ ಸಿದ್ಧ ಇದ್ದೀನಿ ಅಂತಲೂ ಹೇಳಿದರು. ಒಂದು ರೀತಿ ನಿನ್ನೆ ರಾತ್ರಿ ನಾನು ಜೈಲಿಂದ ಆಚೆ ಹೋಗ್ತೀನಿ ಅಂತೇಳಿ ಸಂಪೂರ್ಣವಾಗಿ ಒಂದು ಖುಷಿಯಾಗಿ ಜೊತೆಯಲ್ಲಿ ಇದ್ದಂತಹ ಆಪ್ತರ ಬಳಿಯೂ ಹಂಚ್ಕೊಂಡಿದ್ರು. ಆದರೆ ನಿನ್ನೆ ನ್ಯಾಯಾಲಯದ ಏನು ಷರತ್ತುಗಳಿದ್ದಾವೆ ಅದನ್ನು ಪೂರೈಸೋದ ಆಗದ ಹಿನ್ನೆಲೆ ಇವತ್ತು ಸಂಜೆ ಅಥವಾ ಮಧ್ಯಾಹ್ನ ನಂತರ ಜೈಲಿಂದ ಬಿಡುಗಡೆ ಆಗೋ ಸಾಧ್ಯತೆ ಇದೆ. ಇನ್ನು ಬೆಳಗ್ಗೆಯೇ ಸಹ ಅವರು ಎದ್ದು 4 ಗಂಟೆಗೆ ಎದ್ದು ದೇವರ ಒಂದು ಫೋಟೋಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ನಂತರ ಅವರು ಅಲ್ಲಿ ಜೈಲಿನ ಸಿಬ್ಬಂದಿ ಕೊಟ್ಟಂತಹ ಕಾಪಿಯನ್ನು ಕುಡಿದು ನಂತರ ಸಂಪೂರ್ಣವಾಗಿ ಪೇಪರ್ಗಳನ್ನು ತರಿಸಿ ಪೇಪರ್ಗಳಲ್ಲಿ ನಿನ್ನೆ ನಡೆದಂಥ ಬೆಳವಣಿಗೆಗಳಿರ್ಬೋದು ಅಥವಾ ರಾಜಕೀಯ ಬೆಳವಣಿಗೆಗಳ ಸಂಪೂರ್ಣ ಮಾಹಿತಿಯನ್ನು ಏನು ಪೇಪರನ್ನು ಓದಿರುವಂಥದ್ದು. ಜೊತೆಗೆ ಇನ್ನು ಈಗಾಗಲೇ ತಿಂಡಿಯನ್ನು ಸಹ ಕೊಟ್ಟಿದ್ದಾರೆ. ಆದರೆ ಇನ್ನೂ ಇಲ್ಲಿ ತನಕ ತಿಂಡಿ ಮಾಡಿಲ್ಲ ಅನ್ನೋ ಮಾಹಿತಿ ಜೈಲು ಮೂಲಗಳ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದರೆ ಒಂದು ರೀತಿ ಇವತ್ತು ನಾನು ಆಚೆ ಹೋಗ್ತೀನಿ, ಜೊತೆಗೆ ಮುಂದೆ ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತೆಯಲ್ಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರೋಂಥದ್ದು. ಅರವಿಂದ್, ಅಂಬರೀಷ್ ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸೊ ಇವತ್ತು ಪರಪ್ಪನ ಅಗ್ರಹಾರದಿಂದ ರೇವಣ್ಣ ಅವರು ಮಧ್ಯಾಹ್ನದ ವೇಳೆಗೆ 2-3 ಗಂಟೆ ಅಷ್ಟೊತ್ತಿಗೆಲ್ಲ ರಿಲೀಸ್ ಆಗಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ಅದಕ್ಕೋಸ್ಕರ ಬೇಕಾಗಿರುವ ಎಲ್ಲ ಕೆಲಸ ಕಾರ್ಯಗಳನ್ನು ಅವರ ಪರ ವಕೀಲರು ಮಾಡ್ತಾ ಇದ್ದಾರೆ.